ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನೇ ಅನ್ಕೊಂಡಿದ್ಯಾ ನೀನು? ಏನೇ ಅನ್ಕೊಂಡಿದ್ಯಾ ನನ್ನನ್ನ? ನಾನು ಮಿನಿಸ್ಟ್ರಿಗೆ ನೆಂಟ್ರು, ಮಿನಿಸ್ಟ್ರು ಅಕ್ಕಂಗೆ ನಾನು ಫ್ರೆಂಡು. ಈಗ ನಡೀತಿರೋದು ನಂದೇ ಟ್ರೆಂಡು. ನನ್ನ ಬಗ್ಗೆ ಮಾತಾಡೋದಕ್ಕೆ ಎಷ್ಟು ಧೈರ್ಯ ನಿನಗೆ? ನನ್ನ ಧೈರ್ಯದ ಬಗ್ಗೆ ಮಾತಾಡ್ತೇನೆ. ನಾನು ಮನಸ್ಸು ಮಾಡಿದ್ರೆ ನಿಮ್ಮನ್ನೆಲ್ಲ ಮನೆಯಿಂದ ಆಚೆಗೆ ಹಾಕ್ತೀನಿ. ಭಿಕಾರಿಗಳ ಬಾಯಿದೆ ಅಂತ ಬಹು ಬಹು ಅಂದರ ಬಂದು ಹೌದ್ ಕಡೆ ಅಂತೀರಿ. ಮನಸ್ಸು ಮಾಡಿದ್ರೆ ನಾನು ಖರ್ಚು ಬಿಡ್ತೀನಿ, ಇಲ್ಲ ಪರಚು ಬಿಡ್ತೀನಿ. ಇನ್ನು ಜಾಸ್ತಿ ಆದ್ರೆ ಏನೇ ಮಾಡ್ತೀಯಾ? ಏನ್ ಮಾಡ್ತೀನಾ? ಇಲ್ಲ ನೀವು ಸುಮ್ಮನೆ ಇದ್ರಲ್ಲೇ ಸುನಾಮಿ ಬಂದಂಗೆ ಅಂತಂದ್ರೆ ನೀವು ಕಿತ್ತಾಡಿದ್ರೆ ಭೂಕಂಪ ಜ್ವಾಲಾಮುಖಿ ಎಲ್ಲ ಒಟ್ಟಾಟಿಗೆ ಬಂದಂಗೆ ಆಗುತ್ತೆ. ದಯವಿಟ್ಟು ಸುಮ್ಮನೆ ಇರಿ. ಇವಳ ಮನೇಲಿ ಇಟ್ಕೊಂಡು ಅನ್ನ ಹಾಕೋ ಬದಲು ಮನೆಯಿಂದ ಆಚೆ ಹಾಕಿ. ನೀನವಳ ಅದನ್ನ ಕೇಳಕ್ಕೆ ನಾನೇ ನಿನ್ ಮನೆಗೆ ಬಂದಿದ್ದೀನಿ ಅನ್ನ ಕೊಡು ಅಂತ. ನಮ್ಮನೆ ಅನ್ನ ಅಲ್ಲ, ವಿಷ ಹಾಕ್ತೀನಿ. ಓ ವಿಷ ಕೊಡ್ತೀಯಾ? ಕೊಡೆ ಕೊಡೆ ವಿಷ ಸಾಯಿಸ್ಬಿಡ್ತೀನಿ. ಇನ್ನು ಸಹಿಸಕ್ಕಾಗಲ್ಲ ನನ್ನ ಕೈಲಿ. ಒಂದು ಈ ಭೂಮಿ ಮೇಲೆ ನಾನಿರ್ಬೇಕು, ಇಲ್ಲ ಅಂದ್ರೆ ನೀನಿರ್ಬೇಕು. ನೋಡಿ ಹೆಂಗಸ್ರ ನೀವು. ಏನ್ ನಿಮ್ಗೆ ದೇವ ಮೆಟ್ಕೊಂಡಾಯ್ತಾ? ಏನ್ ಹೇಳಿದ್ರು ಅರ್ಥ ಮಾಡ್ಕೊಳಲ್ಲ ಅಂತಿರಲ್ಲ. ಈ ಮೂತಲ್ಲಿ ಕಿತ್ತಾಡ್ತಿದ್ದೀರಲ್ಲ. ಅಯ್ಯೋ ಏನಾರು ಹೇಳಿದ್ರೆ ಬೇಡಪ್ಪ, ಹೆಂಗಾರ ಬರ್ಕೊಂಡು ಸಾಯ್ರಿ. ನನ್ನ ತೂಲ್ ಸಾಯಿಸ್ಬಿಡ್ತೀರಿ ಕರ್ಮ. ನಿನ್ ಮುಖ ಕಂಡ್ರಲ್ಲ ನನ್ಗೆ. ಅಯ್ಯೋ ಇಂದ್ರಿ ಬಾರೆ, ನಿನ್ ಮುಖ ನೋಡಿದ್ರೆ ನನಗೆ ಕವನ ಬರಿಬೇಕು ಅನ್ಸುತ್ತೆ. ಚೆನ್ನಾಗಿ ನಾನು ಹಾಡು ಹೇಳ್ಬೇಕು ಅನ್ಸುತ್ತೆ. ಸೋರಿನ ನಿನ್ ಮುಖ ನೋಡಿದ್ರೆ 3 ದಿನ ಊಟ ಸೇರಲ್ಲ. ಬಂದ್ಬಿಟ್ಲು. ಅಯ್ಯೋ ದೇವ್ರೆ, ನನಗೆ ಈ ಮನೆಯವ್ರನ್ನ ಕಂಡ್ರೆ ಆಗಲ್ಲ. ಅವಳ ಬಂದಲ್ಲ, ಅವಳು ಯಾರು ವಿಶಾಲ್ ಮತಾಕ್ಷಿ, ಅವಳು ಕಂಡ್ರು ಆಗಲ್ಲ, ನಿನ್ ಕಂಡ್ರು ಆಗಲ್ಲ. ಆ ಕಾರ್ತಿಕೇಯ, ಶ್ರಾವಣಿ ಯಾರನ್ನ ಕಂಡ್ರು ಆಗಲ್ಲ. ಅಯ್ಯೋ ದೇವ್ರೆ, ಏನ್ ಕರ್ಮಪ್ಪ ನಂದು. ಈ ಮನೆಗೆ ತಂದು ಎಸ್ಬಿಟ್ಟೆಲ್ಲ. ಕಾಂತು, ಏನಂದೆ ಮತ್ತೆ ಹೇಳು. ಸುಸ್ತಾಯ್ತು ಕಣೆ, ಹೇಳ್ತೀನಿ. ನಿನ್ ಕಂಡ್ರೆ ಆಗಲ್ಲ, ಈ ಮನೆಯವ್ರನ್ನ ಕಂಡ್ರೆ ಆಗಲ್ಲ, ಆ ವಿಶಾಲು ಕಂಡ್ರೆ ಆಗಲ್ಲ, ಕಾರ್ತಿಕೇಯ, ಶ್ರಾವಣಿ ಯಾರನ್ನ ಕಂಡ್ರು ಆಗಲ್ಲ ನನಗೆ. ಅರ್ಥವಾಯ್ತಾ? ಅಯ್ಯೋ, ಇವಳು ಬಾಯಿಗೆ ಸಕ್ಕರೆ ಹಾಕ. ಹಂಗಾದ್ರೆ ಕಾಂತಮ್ಮನ್ಗೆ ಈ ಮನೆಯವ್ರನ್ನ ಶ್ರಾವಣಿ ಸುಬ್ಬನ್ ಕಂಡ್ರೆ ಆಗಲ್ವಾ? ಎಲ್ಲೋ ಏನೋ ಲಿಂಕ್ ಕನೆಕ್ಟ್ ಆಗ್ತಿದ್ಯಲ್ಲ. ಇಂದ್ರೆ ಅಯ್ಯ ಇವಳ ಯಾಕೆ ಹಿಂಗೋಗ್ಬಿಟ್ಲು? ಹೆದರ್ಕೊಂಡು ಹೋದ್ಲು ಅನ್ಸುತ್ತೆ. ಈ ಕಾಂತಮ್ಮ ಅಂದ್ರೆ ಏನು ಸುಮ್ನೆನಾ? ಕೆರಳಿದ ಸಿಂಹ ಚಿಂದಾಕೊಂಡ್ಬಿಡ್ತೀನಿ. ಬಿಡಿತ ಸುಮ್ಮನೆ ಕಾಲ್ ಕೆರ್ಕೊಂಡು ಜಗಳ ಮಾಡಿ ನನಗೂ ಸುಸ್ತು ಮಾಡಿ ಹೋದ್ಲು. ಎಲ್ಲಿ ನನ್ನ ಅಡಿಕೆಯಲ್ಲಿ ಡಬ್ಬ. ಹೇಳ್ ಸುಬ್ಬು, ಮೇಲೆ ಏನ್ ನಡೀತು? ಸಿಎಂ ಸಾಹೇಬ್ರು ಬಂದಿದ್ರು, ಏನ್ ಹೇಳಿದ್ರು? ಎಲ್ರು ಇದ್ದಕ್ಕಿದ್ದಂಗೆ ಬಂದ್ರು, ಎಲ್ಲರೂ ಹೊರಟೋದ್ರು. ಏನಾಯ್ತು ಅನ್ನೋದಕ್ಕಿಂತ ಏನಾಗ್ತಿದೆ ಅನ್ನೋದೇ ಮುಖ್ಯ. ಸುಬ್ಬು, ಅವರಿಬ್ರು ಏನ್ ಮಾತಾಡ್ತಿರ್ಬೋದು? ಸ್ವಲ್ಪ ತಾಳ್ಮೆ ಸರ್, ತಾಳ್ಮೆ ಇರ್ಲಿ. ಏನೇನಾಯ್ತು ಅಂತ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನಿಮಗೆ ಗೊತ್ತಾಗುತ್ತೆ. ಅಲ್ಲ, ಇದುವರೆಗೂ ಏನ್ ನಡೀತು, ಏನ್ ನಡಿಬೇಕು, ಏನ್ ನಡೆಯುತ್ತೆ, ಇದೆಲ್ಲ ಆದಷ್ಟು ಬೇಗ ನಿಮಗೆ ಗೊತ್ತಾಗುತ್ತೆ. ಸುಬ್ಬು, ಏನೋ ಆಶ್ಚರ್ಯ ಇದು ಕನ್ಸಲ್ಲ ತಾನೆ? ಅಣ್ಣನ ಮುಖದಲ್ಲಿ ನಗು, ಅದು ಶ್ರಾವಣಿ ಹೆಗಲಿನ ಕೈ ಹಾಕೊಂಡು ಬರ್ತಾ ಇದ್ದಾನೆ. ಇದು ಕನ್ಸಲ್ಲ ಸರ್, ನನ್ಸೆ. ಇದೆಲ್ಲ ಆ ದೇವರು ಮಾಡಿರೋ ಆಶೀರ್ವಾದ. ಶ್ರಾವಣಿ ನನ್ನ ಪಾಲಿಗೆ ದೇವತೆ ಆಗ್ಬಿಟ್ಲು. ಅವಳು
ನನ್ನ ಅಧಿಕಾರ ಉಳಿಸಿದ್ಲು, ಪ್ರತಿಷ್ಠೆ ಉಳಿಸಿದ್ಲು, ಗೌರವ ಉಳಿಸಿದ್ಲು. ಅದಕ್ಕೆ ಅವಳಿಗೆ ಥ್ಯಾಂಕ್ಸ್ ಹೇಳೋಣ ಅನಿಸ್ತು. ಒಬ್ಬನೇ ಹೇಳೋದ್ರ ಬದಲು ಎಲ್ಲರ ಸಮ್ಮುಖದಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಕರ್ಕೊಂಬಂದೆ. ಶ್ರಾವಣಿ, ಇವತ್ತು ನನ್ನ ಮಾನ, ಮರ್ಯಾದೆ, ಗೌರವ, ಪ್ರತಿಷ್ಠೆ, ಅಧಿಕಾರನೆಲ್ಲ ಉಳಿಸಿದ್ಯಾ. ಅಷ್ಟೇ ಅಲ್ಲ, ಸಾಲಿಗ್ರಾಮದ ಮರ್ಯಾದೆನೂ ಉಳಿಸಿದ್ಯಾ. ನಿನಗೆ ತುಂಬಾ 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 ಥ್ಯಾಂಕ್ಸ್. ಅಪ್ಪ, ನೀವು ನನ್ನನ್ನು ಮಗಳು ಅಂತ ಒಪ್ಪಿದಿದ್ರೆ ಈ ಥರ ಥ್ಯಾಂಕ್ಸ್ ಹೇಳ್ತಾ ಇರಲಿಲ್ಲ. ಆದರೆ ಈಗಲೂ ನಿಮಗೆ ನನ್ನ ಮಗಳು ಅಂತ ಒಪ್ಕೊಳ್ಳೋ ಮನಸ್ಸಿಲ್ಲ ಅಲ್ವಾ? ಪರವಾಗಿಲ್ಲ, ಆ ದಿನಾನೂ ಬರುತ್ತೆ. ಅದಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ಆದರೂ ನಿಮ್ಮ ಸಂತೋಷ ನೋಡಿ ನನಗೆ ತುಂಬ ಖುಷಿ ಆಯಿತು. ನನಗೆ ನಿಮ್ಮ ಮಗಳಾಗಿ ಹುಟ್ಟಿರೋದಕ್ಕೆ ಸಾರ್ಥಕ ಅನಿಸ್ತಾ ಇದೆ. ವಂದನಾ, ನಾನಿವತ್ತು ತುಂಬ ಸಂತೋಷವಾಗಿದ್ದೀನಿ. ಬೆಟ್ಟದಷ್ಟು ಕಷ್ಟ ಮಂಜಿನ ಹಾಕಿ ಕರಗೋಯ್ತು. ನನ್ನ ರಾಜಕೀಯದ ಜೀವನ ಕತ್ತಲಲ್ಲಿ ಮುಳುಗೋಯ್ತು ಅಂತ ಅಂದ್ಕೊಂಡಿದ್ದೆ. ಶ್ರಾವಣಿ ಮತ್ತೆ ನನ್ನ ಜೀವನಕ್ಕೆ ಬೆಳಕು ತಂದ್ಬಿಟ್ಲು. ಇವತ್ತು ಹಬ್ಬದ ಅಡುಗೆ ಮಾಡಮ್ಮ, ಎಲ್ಲರೂ ಸಿಹಿ ಊಟ ಮಾಡೋಣ. ಸರಿ ಬಾಬಾ, ನಾನು ಅಡುಗೆಗೆ ವ್ಯವಸ್ಥೆ ಮಾಡ್ತೀನಿ. ಏ ವಂದನಾ, ನಿಂತ್ಕೋ. ಏನಣ್ಣ ಮರ್ತ್ಬಿಟ್ಯಾ? ನೀನು ಏನೇನೋ ತಿನ್ನೋ ಹಾಗಿಲ್ಲ. ಡಯಟಿಷಿಯನ್ ಏನ್ ಹೇಳ್ತಾರೋ ಅದನ್ನ ಮಾತ್ರ ತಿನ್ಬೇಕು. ಅರ್ಥ ಆಯ್ತಾ? ವಂದನಾ, ಜಾನಕಿ ಅವ್ರನ್ನ ಕರ್ಕೊಂಡು ಬಾಮ್ಮ. ಅವ್ರ ಪರ್ಮಿಷನ್ ತಗೊಂಡೆ ತಿಂದ್ರಾಯ್ತು. ಸರಿ ಬಾಬಾ. ಫಿರೋ, ಇನ್ವೆಸ್ಟಿಗೇಷನ್ ಎಲ್ಲ ಮುಗಿತಾ? ಏನಾಯ್ತು? ನನಗೇನು ಗೊತ್ತಾಗ್ಲಿಲ್ಲ. ನಾನು ರೂಮಲ್ಲಿದ್ದೆ. ಸಿಎಂ ಬಂದಿದ್ರಂತೆ? ಹೌದಕ್ಕ, ಬಂದಿದ್ರು. ಏನು ಯೋಚನೆ ಮಾಡಬೇಡ, ಎಲ್ಲ ಚೆನ್ನಾಗೇ ಆಯ್ತು. ಅಪ್ಪ, ಇನ್ನೊಂದು ಮುಖ್ಯವಾದ ವಿಷಯ. ನೀವೀಗಷ್ಟೇ ಹಬ್ಬದ ಊಟ ಮಾಡೋಣ ಅಂತ ಹೇಳಿದ್ರಿ. ಆದ್ರೆ ನೀವು ಸಿಹಿ ತಿನ್ಬೇಕೋ ಬೇಡವೋ ಅನ್ನೋದು ನಿಮ್ಮ ಡೈಟಿಷಿಯನ್ ಹೇಳಿಲ್ಲ ಅಂದ್ರೂ ನಿಮಗೆ ಸಿಹಿ ತಿನ್ನೋ ಮನ್ಸು ಇದೆಯೋ ಇಲ್ವೋ ಅನ್ನೋದು ನೀವೇ ನಿರ್ಧಾರ ಮಾಡ್ಬೇಕಪ್ಪ. ಅಲ್ಲಮ್ಮ, ಇಷ್ಟೊಂದು ಒಳ್ಳೆ ವಿಷಯ ನಡೀತಾ ಇದೆ, ಸಿಹಿ ತಿನ್ನಕ್ಕೆ ಯಾಕೆ ಮನ್ಸಿರಲ್ಲ? ಇಲ್ಲ ಯಜಮಾನ್ರೆ, ಮನ್ಸಾಗಲ್ಲ. ಸಂತೋಷದ ಹಿಂದೆ ಸತ್ಯ ಇರುತ್ತೆ, ಆದ್ರೆ ಸತ್ಯದ ಹಿಂದೆ ಒಂದು ಕಹಿ ಇರುತ್ತೆ. ಕಹಿ ಸತ್ಯ ಇರುವಾಗ ಸಿಹಿ ತಿನ್ನಕ್ ಮನ್ಸಾಗಲ್ಲ. ಏನ ಕಹಿ ಸತ್ಯನ? ಅಪ್ಪ, ಈ ಮನೇಲಿ ಇಷ್ಟೆಲ್ಲ ಆಗ್ತಿದೆ. ನಿಮ್ ರಾಜಕೀಯದ ಕರಿಯರ್ ಮುಗಿಯೋ ಪರಿಸ್ಥಿತಿಗೆ ಬಂದಿತ್ತು. ಆದ್ರೆ ಇದೆಲ್ಲ ಆಗಿದ್ದು ಯಾರಿಂದ ಅಂತ ನಿಮಗೆ ಗೊತ್ತಾಗಿಲ್ಲ. ಇದಕ್ಕೆಲ್ಲ ಕಾರಣ ಯಾರು ಅಂತ ನಿಮಗೆ ಗೊತ್ತಾಗ್ಬೇಕಲ್ವಾ ಅಪ್ಪ?